ರಾಮಮಂದಿರದ ದೇಣಿಗೆ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲು ಬೆನ್ನಲ್ಲೇ 8 ಮಂದಿ ಬಂಧನ ಅನ್ನೋ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ರಾಮಮಂದಿರದ ದೇಣಿಗೆ ಕಳವು ಪ್ರಕರಣ ಇಡೀ ಉತ್ತರ ಪ್ರದೇಶ ಮತ್ತು ಅಯೋಧ್ಯೆಯಲ್ಲಿ ಸಂಚಲನವನ್ನು ಮೂಡಿಸಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಮಮಂದಿರದ ದೇಣಿಗೆ ಕಳವು ಪ್ರಕರಣ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾದ ಪ್ರಕರಣ. ಎಫ್ಐಆರ್ ದಾಖಲು ಬೆನ್ನಲ್ಲೇ 8 ಮಂದಿ ಬಂಧನ ಅನ್ನೋ ಮಾಹಿತಿ. ನಿನ್ನೆಯಷ್ಟೇ ಎಫ್ಐಆರ್ ದಾಖಲಿಸಿದ್ದ ಪೊಲೀಸರು 8 ಜನರನ್ನ ಬಂಧನ ಮಾಡಿ ವಿಚಾರಣೆ ಮಾಡ್ತಾ ಇರುವಂತಹ ಖಾಕಿ ಹಣ ಕಾಣಿಕೆ ಎಣಿಕೆ ಮಾಡ್ತಿದ್ದ 8 ಮಂದಿ ಬಂಧನ. ದೇವರ ದುಡ್ಡು ಹೊಡೆದ ಕಳ್ಳರು ಚಂಪತ್ ರಾಯ್ ಪರಮಾಪ್ತ ಟಿನ್ನು ಯಾದವ್ ಬಂಧಿತ ಆರೋಪಿ, ಅವಿನಾಶ್ ಶುಕ್ಲಾ, ಅನುಕಲ್ಪ ಮಿಶ್ರಾ, ಮನೀಶ್ ಯಾದವ್, ರಾಮಶಂಕರ್ ಮಿಶ್ರಾ, ರಾಮಶಂಕರ್ ಯಾದವ್, ಸುಭಾಷ್ ಚಂದ್ರ, ಕರುಣೇಶ್ ಪಾಂಡೆ ಅರೆಸ್ಟ್. ವಂಚಕರ ಮನಸ್ಸಿಗೆ ದೇವರು ದುಡ್ಡು ಅನ್ನೋದಿದೆಯಾ, ಪುರೋಹಿತರು ದುಡ್ಡು ಅನ್ನೋದಿದೆಯಾ? ಎಲ್ಲವೂ ಒಂದೇ. ಕಳವು ಮಾಡಬೇಕು, ಅದರಿಂದ ಜೀವನ ಮಾಡಬೇಕು. ಸೊಂಟ ಬಗ್ಸಿ ಭೂಮಿ ನೋಡಲಾಗದ ಭಾರವಾದ ಮನಸ್ಸುಗಳು, ಅವರೆಲ್ಲರನ್ನ ಅರೆಸ್ಟ್ ಮಾಡಿದ್ದಾರೆ. ಉತ್ತರ ಪ್ರದೇಶದ ಸರ್ಕಾರವೇ ಕಟಕಟೆಯಲ್ಲಿ ನಿಂತಿದೆ. ರಾಮ ಮಂದಿರ ಅಂತ ಹೇಳಿ ಹೋರಾಟ ಮಾಡಿ ರಾಮ ಮಂದಿರ ಕಟ್ಟಿದ್ರಿ, ರಾಮನಲ್ಲ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿದ್ರಿ, ಇಡೀ ಭಾರತವನ್ನ ಅಯೋಧ್ಯೆಯತ್ತ ತಿರುಗಿ ನೋಡುವಂತೆ ಮಾಡಿದ್ರಿ. ಆದರೆ ನಿಮ್ಮ ಹಣೆ ಬರಹಕ್ಕೊಂದು ಪಾರದರ್ಶಕ ಕಮಿಟಿನ ರಚನೆ ಮಾಡಲಿಲ್ಲ. ನೀವು ದೇವರ ಹುಂಡಿಯನ್ನ ಹೊಡೆಯೋರು ಯಾರು, ಲೆಕ್ಕ ಮಾಡೋರು ಯಾರು, ಯಾರು ಇರಬೇಕು, ಹೆಂಗೆ ಪಾರದರ್ಶಕತೆ, ಇದ್ರ ಬಗ್ಗೆ ಯೋಚನೆ ಮಾಡೋ ಕನಿಷ್ಠ ಕಾಮನ್ ಸೆನ್ಸ್ ನಿಮ್ಮಲ್ಲಿಲ್ಲ. ಒಂದು ಸ್ಟ್ರಾಂಗ್ ಕಮಿಟಿಯನ್ನು ರಚನೆ ಮಾಡೋದಕ್ಕೆ ಅಯೋಧ್ಯೆಯ ಮ್ಯಾನೇಜ್ಮೆಂಟ್ಗೆ ಸಾಧ್ಯ ಆಗಲಿಲ್ಲ. ಕಳ್ಳ ಕಾಕರನ್ನ ದರೋಡೆ ಮಾಡಿ ಬೀದಿಲಿ ಹಣ ತೇಗುವವರನ್ನು ನೀವು ಕಮಿಟಿಲಿ ಇಟ್ಕೊಂಡಿದ್ದೀರಿ. ದೇವರ ದುಡ್ಡು ಅನ್ನೋ ಕನಿಷ್ಠ ದೈವ ಭಕ್ತವೂ ಇಲ್ಲದ ಈ ಕಳ್ಳರನ್ನು ಇಟ್ಕೊಂಡಿದ್ದೀರಿ ಅನ್ನೋದು ಅಲ್ಲಿನ ವಿಪಕ್ಷದವರ ವಾದ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಮ ಮಂದಿರ ದೇಣಿಗೆಯಲ್ಲಿ ಕೋಟಿ ಕೋಟಿ ಅವ್ಯವಹಾರದ ವಾಸನೆ. ರಾಮ ಮಂದಿರ ಟ್ರಸ್ಟಿನ ಕ್ಯಾಶಿಯರ್ಗಳನ್ನ ಬಂಧನ ಮಾಡಿದ ಖಾಕಿ. ಅಯೋಧ್ಯೆ ರಾಮ ಜನ್ಮಭೂಮಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 306, 316, 317/5 ಇದರ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ. ರಾಮ ಮಂದಿರ ಟ್ರಸ್ಟ್ ಸದಸ್ಯ ಮೋಹನ್ ನೀಡಿದ್ದ ದೂರಿದು. ಉದ್ದೇಶಪೂರ್ವಕ ವ್ಯವಸ್ಥಿತ ಕಳ್ಳತನ, ಸತತ ಕಳ್ಳತನದಲ್ಲಿ ತೊಡಗಿರೋದು, ಕಳ್ಳತನಕ್ಕೆ ಪ್ರಚೋದನೆ ನೀಡುವುದು, ಕ್ರಿಮಿನಲ್ ಪಿತೂರಿ, ಸಂಸ್ಥೆಯಲ್ಲಿ ಉದ್ಯೋಗಿಯಾಗಿ ನಂಬಿಕೆ ದ್ರೋಹ. ನಂಬಿಕೆ ದ್ರೋಹದ ಬಾಯಿಗೆ ಮಣ್ಣು ಬಿತ್ತು. ಇಲ್ಲಿ ಆಗ್ತಿರೋದೇನು? ದೇವರ ಸನ್ನಿಧಾನದಲ್ಲಿ ನಿರಂತರವಾಗಿ ಕೆಲಸ ಮಾಡುವವರೇ ಅದೇ ಸನ್ನಿಧಾನಕ್ಕೆ ಬಂದಂತಹ ದೇಣಿಗೆ ಹಣ ಕಳ್ಳತನ ಮಾಡ್ತಾರೆ ಇವರು. ಈ ಕಳ್ಳತನ ಪ್ರಕರಣವನ್ನ ಇಟ್ಟು ರಾಜಕೀಯ ಮಾಡೋದು ಎಷ್ಟು ತಪ್ಪೋ, ಇವರನ್ನ ಸಮರ್ಥನೆ ಮಾಡಿಕೊಳ್ಳೋದು ಕೂಡ ಅಷ್ಟೇ ತಪ್ಪು. ಆ ಕಮಿಟಿಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರ ಹಿನ್ನೆಲೆಯನ್ನ ಕೆದಕಿ ಅಲ್ವಾ ಇವರನ್ನ ಕಮಿಟಿಲಿ ಇಟ್ಕೋಬೇಕಾಗಿರೋದು. ಒಂದು ಸಿಸ್ಟಮ್ ಇದೆ ತಾನೆ. ನಿಜಕ್ಕೂ ದುರಂತ. ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ರಾಜೀನಾಮೆ. ರಾಮ ಮಂದಿರ ದೇಣಿಗೆಯಲ್ಲಿ ಭ್ರಷ್ಟಾಚಾರ ಸಂಬಂಧ ತಲೆದಂಡಗಳಾಗಿದೆ. ದಿನಕ್ಕೊಬ್ಬೊಬ್ಬರನ್ನ ಕಿತ್ತು ಬಿಸಾಕಲಾಗ್ತಾ ಇದೆ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಇವರಂತೆ ಚಂಪತ್ ರಾಯ್ ರಾಜೀನಾಮೆ ನೀಡುವಂತೆ ಸೂಚಿಸಿದ್ದ ಟ್ರಸ್ಟ್ ಸೂಚನೆ ಬೆನ್ನಲ್ಲೇ ತಮ್ಮ ಸ್ಥಾನಕ್ಕೆ ಚಂಪತ್ ರಾಯ್ ರಿಸೈನ್. ದೇಶ ವಿದೇಶಗಳಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದ್ದ ಹಗರಣ ಅದು. ದೇವರ ದುಡ್ಡು ಕಳ್ಳತನ ಪ್ರಕರಣ ಇತ್ತಲ್ಲ ಇದು. ನೋಡಿ, ಈ ಮನುಷ್ಯ ಇದರ ಪ್ರೆಸಿಡೆಂಟ್ ಆಗಿದ್ದ ಮನುಷ್ಯ, ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್. ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗುವಂತಹ ಒಂದು ಟ್ರಸ್ಟ್ ಅದು. ಈ ಬಾರ್ ಅಂಗಡಿಲಿ, ಲಿಕ್ಕರ್ ಶಾಪ್ನಲ್ಲಿ ಗಲದಲ್ಲಿ ಕೂತ್ಕೊಂಡಿರ್ತಾನೆ ನೋಡಿ ಕ್ಯಾಶಿಯರು. ಅವನು ಕುಡಿದ್ಬಿಟ್ಟು ಕೂತ್ರೆ ವ್ಯವಹಾರ ಆಗೋದಿಲ್ಲ. ಒಂದು ದೈವಸ್ಥಾನ ಆಗಿರಲಿ, ಮಸೀದಿ ಆಗಿರಲಿ, ಚರ್ಚೆ ಆಗಿರಲಿ, ಅದಕ್ಕೊಂದು ಕಮಿಟಿ ಅಂತ ಬಂದಾಗ ಕಳ್ಳ ಕಾಕರ ಕೈಯಲ್ಲಿ ತಿಜೋರಿಯ ಕೀ ಕೊಟ್ಟರೆ ಹೆಂಗಿರುತ್ತೋ ಹಂಗೆ ಆಗಿರೋದು. ಈಗ ಅಲ್ಲಿ ಕಳ್ಳ ಕಾಕರ ಕೈಯಲ್ಲಿ ತಿಜೋರಿ ಕೀ ಕೊಟ್ಟವ್ರೆ. ಅವನಿಗೆ ಕಣು ತುಂಬ ಕಂತೆ ನೋಟುಗಳನ್ನು ಜೋಬಿಗಿಳಿಸವನೆ. ಇಳಿಸಿದ್ದು ಮಾತ್ರ ಅಲ್ಲ, ಅದಕ್ಕೆ ಪ್ರವೋಕ್ ಮಾಡವನೆ, ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದೇವರ ಹುಂಡಿಗೆ ಬಂದಂತಹ ಹಣ ಕಳ್ಳ ಕಾಕರ ಜೇಬಿಗೆ ಸೇರಿದ ಹೇಗೆ? ಉತ್ತರ ಪ್ರದೇಶದ ಸರ್ಕಾರ ಉತ್ತರ ಕೊಡಬೇಕು. ಅಲ್ಲಿನ ವಿಪಕ್ಷದವರು ಕೂಡ ಸತ್ತು ಬಿದ್ದವರಂಗಿದ್ದಾರೆ, ಜಡ ಹಿಡಿದು
ಸತ್ತವರ ಹಾಗೆ ನಿಶ್ಚಲವಾಗಿದೆ. ವಿಪಕ್ಷದವರನ್ನ ಶಾಡೋ ಗೌರ್ಮೆಂಟು ಅಂತ ಕರೀತಾರೆ. ರೂಲಿಂಗ್ ಪಾರ್ಟಿ ಅದಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಅಪೋಸಿಷನ್ ಪಾರ್ಟಿಗೂ ಕೂಡ ಇರ್ತವೆ. ಯಾರು ಮಾತಾಡ್ತಿದ್ದಾರೆ ಉತ್ತರ ಪ್ರದೇಶದಲ್ಲಿ? ಯೋಗಿ, ನಿನ್ನ ಮೂಗಿನ ನೇರಕ್ಕೆ ಅಯೋಧ್ಯೆ ನೆಟ್ಟಗೆ ನಡೀತಿಲ್ಲ ಅಲ್ಲಿನ ವ್ಯವಹಾರಗಳು, ಹೇಳೋ ಧೈರ್ಯ ಯಾರಿಗೂ ಇಲ್ಲ ಅಲ್ಲಿ. ಸರಿ, ಈಗ ಬರ್ತಿರ್ತಕ್ಕಂತಹ ಲೇಟೆಸ್ಟ್ ಅಪ್ಡೇಟ್ಗಳ ಪ್ರಕಾರ ರಾಮ ಮಂದಿರದ ದೇಣಿಗೆ ಕಳವು ಪ್ರಕರಣದಲ್ಲಿ FIR ದಾಖಲು ಬೆನ್ನಲ್ಲೇ 8 ಮಂದಿ ಅರೆಸ್ಟ್ ಆಗಿದೆ. ಅದಾದ ನಂತರ ಅಲ್ಲಿನ ಪ್ರಧಾನ ಕಾರ್ಯದರ್ಶಿಯಾಗಿ ಇದ್ದಂತಹ ವ್ಯಕ್ತಿ, ಅಲ್ಲಿನ ಟ್ರಸ್ಟೇ ಅವರಿಗೆ ಒಂದು ಸೂಚನೆ ಕೊಡ್ತು, ನಿನ್ನ ಮುಖಕ್ಕೆ ಕಳಂಕ ಬಂದಿದೆ, ನೀನು ಕಳ್ಳ ಅಂತವ್ರ ಜನ, ನೀನು ರಾಜೀನಾಮೆ ಕೊಡಬೇಕು, ಇರುಕೂಡ್ದು ಅಂತ. ತಕ್ಷಣ ರಾಜೀನಾಮೆ ಕೊಡಬಹುದೇನು ಅಲ್ಲಿ ಈಗಾಗಲೇ ಕೊಟ್ಟಾಗಿದೆ. ರಾಮ ಮಂದಿರ ದೇಣಿಗೆಯಲ್ಲಿ ಕೋಟಿ ಕೋಟಿ ಅವ್ಯವಹಾರ, ಇದು ಎಲ್ಲ ರಾಜ್ಯದ ದೇವಸ್ಥಾನ, ಮಸೀದಿ, ಚರ್ಚಿನ ಟ್ರಸ್ಟ್ಗಳಿಗೆ ಇದು ಪಾಠ ಆಗಬೇಕು. ಟ್ರಸ್ಟನ್ನು ನೋಡಿಕೊಳ್ಳುವವರು ತಂತಿ ಬೇಲಿ ಕದ್ದಿರೋ ಕಳ್ಳತನದ ಆರೋಪಿಗಳಾಗಕೂಡದು. ಅವರಿಗೆ ದೈವ ಭಕ್ತಿ ಇದೆಯಾ ಇಲ್ವಾ ಅನ್ನೋ ಒಂದು ಪರೀಕ್ಷೆ ಆಗಬೇಕು. ಅವೆಲ್ಲ ಪರೀಕ್ಷೆ ಬರೆದಾದ ನಂತರನೇ ಅವನು ಟ್ರಸ್ಟಲ್ಲಿ ಕೂರಿಸ್ಕೋಬೇಕು.